ಇಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂದರೆ ದಿನಾಂಕ 22 ನವೆಂಬರ್ ಅಂದರೆ ಶುಕ್ರವಾರ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬುವ ಘೋಷ ವಾಕ್ಯದೊಂದಿಗೆ ಏನು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಡೆದು ಆಳುವ ನೀತಿ ಮತ್ತು ತುಷ್ಟೀಕರಣ ಮತ್ತು ವೋಟ್ ಬ್ಯಾಂಕ್ಗೋಸ್ಕರ ಏನು ವಕ್ಫ್ ಮಂಡಳಿಯ ಮುಖಾಂತರ ರೈತರ ಮಠಮಾನ್ಯಗಳ ಆಸ್ತಿಗಳನ್ನು ಸರ್ಕಾರಿ ಜಾಗಗಳನ್ನು ಶಾಲಾ ಆವರಣಗಳನ್ನು ಏನು ವಕ್ಫ್ ಮಂಡಳಿಗೆ RTC ಪಾಣಿಗಳಲ್ಲಿ ನೋಂದಾವಣೆ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಸುಮಾರು ಒಂದು ತಿಂಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬರ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ 22ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ನಾವು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಧರಣಿಯನ್ನ ಮಾಡ್ತಾ ಇದ್ದೀವಿ. ಈ ಒಂದು ಧರಣಿಯಲ್ಲಿ ನಮ್ಮ ಜಿಲ್ಲಾದ್ಯಂತ ಏನು ವಕ್ಫ್ ಮಂಡಳಿಯಿಂದ ಯಾರು ಜಮೀನು ಕಳ್ಕೊಂಡಿದ್ದಾರೆ, ವಕ್ಫ್ ಮಂಡಳಿಯ ನೀತಿಯಿಂದ ಯಾರು ಅವರವರ ಜಮೀನುಗಳ ಒಂದು ಅವರ ಯಜಮಾನ ಆಸ್ತಿ ಮಾಲೀಕರ ಸ್ಥಳದಲ್ಲಿ ವಕ್ಫ್ ಮಂಡಳಿ ಅಂತ ನೋಂದಾವಣೆ ಆಗಿದೆ, ಅವರೆಲ್ಲ ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅಂತ ಮನವಿ ಮಾಡ್ಕೊಂತ ಈ ಒಂದು ಹೋರಾಟಕ್ಕೆ ಏನು ರೈತಪರ ಸಂಘಟನೆಗಳು, ಮಠಾಧೀಶರು, ಸಾರ್ವಜನಿಕರು, ವಿಶೇಷವಾಗಿ ರೈತರು, ಜಮೀನು ಕಳ್ಕೊಂಡಿರ್ತಕ್ಕಂಥ ರೈತರು, ಹಿಂದೂಪರ ಸಂಘಟನೆಗಳು ಎಲ್ಲ ಕೈ ಜೋಡಿಸಿ ಈ ಒಂದು ಧರಣಿಯನ್ನ ಯಶಸ್ವಿ ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಕೋಲಾರ ಘಟಕದಿಂದ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ತರ ಈಗ ಕೇಂದ್ರದಲ್ಲಿ ಹೊಸ ನೂತನ ವಕ್ಫ್ ಕಾಯ್ದೆ ಮುಂದಿನ ಚಳಿಗಾಲ ಅಧಿವೇಶನದಲ್ಲಿ ಜಾರಿಗೆ ಬರೋ ಒಂದು ಸಂದರ್ಭ ಒದಗಿ ಬರ್ತಾ ಇದೆ. ಯಾಕೆ ನೂತನ ವಕ್ಫ್ ಕಾಯ್ದೆ ಬೇಕು ಅಂದ್ರೆ ಈಗಾಗಲೇ ಇರ್ತಕ್ಕಂಥ ವಕ್ಫ್ ಮಂಡಳಿಗಳಲ್ಲಿ ಭಾರಿ ಭ್ರಷ್ಟಾಚಾರ, ಅಕ್ರಮ ಮತ್ತು ಏಕಪಕ್ಷೀಯವಾಗಿ ಯಾವುದೇ ಆಸ್ತಿಯನ್ನು ತನ್ನದೆಂದು ಘೋಷಿಸಿಕೊಳ್ಳುವಂತ ಒಂದು ವಾತಾವರಣ ಇದೆ. ಅದರ ಜೊತೆಗೆ ಈಗಿರ್ತಕ್ಕಂಥ ಏನು ಕಾಯ್ದೆಯ ಅಡಿಯಲ್ಲಿ UPA ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥ ಕಾಯ್ದೆ ಅಡಿಯಲ್ಲಿ ವಕ್ಫ್ ಮಂಡಳಿ ಯಾವುದೇ ದಾಖಲೆಗಳನ್ನು ಸಹಿತ ಪರಿಶೀಲನೆ ಮಾಡದೆ ಯಾವುದೇ ಆಸ್ತಿಯನ್ನ ತನ್ನುವುದು ಎಂದು ಘೋಷಿಸಿಕೊಳ್ಳುವಂತ ಪರಮಾಧಿಕಾರ UPA ಸರ್ಕಾರ ಈ ವಕ್ಫ್ ಮಂಡಳಿಗೆ ಕಾಯ್ದೆಯ ಮುಖಾಂತರ ಕೊಟ್ಟಿದೆ. ಈ ಒಂದು ಅಧಿಸೂಚನೆಯನ್ನು ಪಕ್ಷಪಾತ ರೀತಿಯಲ್ಲಿ UPA ಸರ್ಕಾರ ಕೊಟ್ಟಿದೆ. ಇದನ್ನ ಬದಲಾವಣೆ ಮಾಡಿ ಈಗ ಈ ಒಂದು ವಕ್ಫ್ ಆಸ್ತಿಯನ್ನು ನಿರ್ವಹಣೆ ಮಾಡಲು ಕೇಂದ್ರೀಕೃತ ಮಂಡಳಿಗಳ ರಚನೆ ಮತ್ತು ವಕ್ಫ್ ಅಧಿಕಾರವನ್ನು ನಿರ್ಧರಿಸಲು ಕೇಂದ್ರ ಸರ್ಕಾರಕ್ಕೆ ಮತ್ತು CAG ಮುಖಾಂತರ ಲೆಕ್ಕ ಪರಿಶೋಧನೆಗೆ ಅವಕಾಶ ಮಾಡಿಕೊಡುವಂತ ಈ ಒಂದು ನೂತನ ವಕ್ಫ್ ಕಾಯ್ದೆಯಲ್ಲಿ ಈ ಒಂದು ಅಂಶ ಒಳಗೊಂಡಿದೆ. ಅದೇ ತರ ವಕ್ಫ್ ಆಸ್ತಿಗಳ ಹಕ್ಕುಗಳನ್ನು ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ರಾಜ್ಯಗಳ ಕಂದಾಯ ಕಾಯ್ದೆಯ ವ್ಯಾಪ್ತಿಗೆ ಈ ಒಂದು ವಕ್ಫ್ ಆಸ್ತಿಗಳನ್ನು ಸೇರಿಸುವಂತ ಒಂದು ಈ ಒಂದು ನೂತನ ಕಾಯ್ದೆಯಲ್ಲಿ ಅಂಶ ಒಳಗೊಂಡಿದೆ. ಅದೇ ತರ ಯಾವುದೇ ಆಸ್ತಿಯನ್ನು ವಕ್ಫ್ ಮಂಡಳಿ ತನ್ನುವುದು ಅಂತ ಘೋಷಣೆ ಮಾಡುವಂತ ಪರಮಾಧಿಕಾರಿಕ ಬ್ರೇಕ್ ಕೊಡುವಂತ
ಒಂದು ಅಂಶ ಈ ಒಂದು ಹೊಸ ಕಾಯ್ದೆಯಲ್ಲಿದೆ. ಅದೇ ತರ ಈ ಒಂದು ವಕ್ಫ್ ಮಂಡಳಿಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯತೆ ಮತ್ತು ಮುಸ್ಲಿಮೇತರರು ಕೂಡ ಸದಸ್ಯರಾಗಲು ಅವಕಾಶ ಈ ಒಂದು ಹೊಸ ವಕ್ಫ್ ಮಂಡಳಿಯಲ್ಲಿ ಒಳಗೊಂಡಿದೆ. ಮತ್ತು ಏನು ವಕ್ಫ್ ಮಂಡಳಿಯ ಕುರಿತು ನ್ಯಾಯಾಧೀಕರಣದಲ್ಲಿ ಮುಸ್ಲಿಂ ಕಾನೂನು ತಜ್ಞರು ಮಾತ್ರ ಈಗ ಇರ್ತಕ್ಕಂಥ ಕಾಯ್ದೆಯಲ್ಲಿದೆ. ಅದನ್ನು ಬದಲಾವಣೆ ಮಾಡಿ ಜಿಲ್ಲಾ ನ್ಯಾಯಾಲಯಗಳ ಜಡ್ಜು ಮತ್ತು ರಾಜ್ಯ ಸರ್ಕಾರ ಜಂಟಿ ಕಾರ್ಯದರ್ಶಿ ಸ್ತರದ ಹಿರಿಯ ಅಧಿಕಾರಿಗಳಿಗೆ ಸ್ಥಾನಮಾನ ಕೊಟ್ಟು ಈ ಒಂದು ನ್ಯಾಯಾಧೀಕರಣದಲ್ಲಿ ನೇಮಕಾತಿ ಮಾಡುವಂತ ಒಂದು ಅವಕಾಶ ಹೊಸ ಕಾಯ್ದೆಯಲ್ಲಿದೆ. ಇದನ್ನೆಲ್ಲ ಜಾರಿಗೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರ್ತಾ ಈಗಿರ್ತಕ್ಕಂಥ ಕಾಯ್ದೆನ ರದ್ದು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಈ ಒಂದು ಧರಣಿನ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜಯೇಂದ್ರನ್ ಅವರ ನೇತೃತ್ವದಲ್ಲಿ ಇಡೀ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರ ಒಂದು ಬೆಂಬಲ ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ.